ನಮಸ್ಕಾರ ವೀಕ್ಷಕರೇ. ಯಾರೇ ಆಗಲಿ ಅವರು ನಿಮ್ಮ ಮಾತನ್ನು ಕೇಳಬೇಕಾದ್ರೆ, ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಸಹಕಾರವನ್ನು ಕೊಡಬೇಕಾದ್ರೆ ವೀಳ್ಯದೆಲೆ ಹಾಗೂ ಕರ್ಪೂರದಿಂದ ಯಾವ ತಂತ್ರವನ್ನು ಮಾಡಬೇಕು? ಈಗಿನ ಆಧುನಿಕ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಇರುವಂತಹ ಪ್ರಧಾನವಾದ ಸಮಸ್ಯೆ ಅಂದರೆ ಅದು ಗಂಡ ಹೆಂಡತಿಯ ಮಾತನ್ನು ಕೇಳದಿರುವುದು, ಹೆಂಡತಿ ಗಂಡನ ಮಾತನ್ನು ಕೇಳದೇ ಇರುವುದು, ಮಕ್ಕಳು ತಂದೆ ತಾಯಿಯ ಮಾತನ್ನು ಕೇಳದಿರುವುದು, ಕೆಲಸ ಮಾಡುವ ಜಾಗದಲ್ಲಿ ಉದ್ಯೋಗಿಗಳು ನಮ್ಮ ಮಾತನ್ನು ಕೇಳದಿರುವುದು. ಹೀಗೆ ಪ್ರತಿಯೊಬ್ಬರಿಗೂ ಇರುವಂತಹ ಸಮಸ್ಯೆ ಅಂದರೆ ಎದುರಿನ ವ್ಯಕ್ತಿ ನಮ್ಮ ಮಾತನ್ನು ಕೇಳದೇ ಇರುವುದು, ನಮ್ಮ ಮೇಲೆ ಗಮನ ಇಲ್ಲದೆ ಇರುವುದು. ಇದು ಪ್ರತಿಯೊಬ್ಬರಿಗೂ ಕೂಡ ಇರುವಂತಹ ಸಮಸ್ಯೆ. ಹಾಗೆಯೇ ಯಾವಾಗಲೂ ಎದುರಿನ ವ್ಯಕ್ತಿ ನಮಗೆ ಅನುಕೂಲಕರವಾಗಿ ಇರಬೇಕು ಅಂದರೆ, ನಮಗೆ ಪ್ರತಿ ವಿಷಯದಲ್ಲೂ ಸಹಕಾರ ನೀಡಬೇಕು ಅನ್ನೋದಾದರೆ, ನಮ್ಮೊಂದಿಗೆ ಸ್ನೇಹಪರವಾಗಿ ನಮ್ಮ ಮಾತನ್ನು ಸದಾ ಕೇಳಿಕೊಂಡು ಇರಬೇಕಾದ್ರೆ 2 ವೀಳ್ಯದೆಲೆ ಹಾಗೂ ಪಚ್ಚಕರ್ಪೂರದಿಂದ ಈ ಅದ್ಭುತವಾದ ತಂತ್ರವನ್ನು ತಪ್ಪದೇ ಮಾಡಬೇಕು. ಈ ತಂತ್ರವನ್ನು ಯಾವ ರೀತಿ ಮಾಡಬೇಕು ಅಂದರೆ, ಈ ಒಂದು ವಿಶೇಷವಾದ ವಿಧಾನವನ್ನು ಶನಿವಾರ ಅಥವಾ ಭಾನುವಾರದ ದಿನ ಆಗಲಿ ಈ 2 ದಿನಗಳಲ್ಲಿ ಮಾಡ್ಕೋಬೋದು. ನಿಮ್ಮ ಮನೆಯಲ್ಲಿ ದೀಪಾರಾಧನೆಯನ್ನು ಯಾವಾಗ ಮಾಡ್ತೀರಾ? ಪ್ರತಿನಿತ್ಯ ದೇವರಿಗೆ ದೀಪ ಇಡುವ ಸಮಯದಲ್ಲಿ 1 ವೀಳ್ಯದೆಲೆಯನ್ನು ಭಗವಂತನಿಗೆ ಸಮೀಪವಾಗಿ ಹಾಗೂ ದೀಪಗಳಿಗೆ ಸಮೀಪವಾಗಿ ಇಟ್ಕೋಬೇಕು. ಆ ಒಂದು ವೀಳ್ಯದೆಲೆಯ ಮೇಲೆ ಸ್ವಲ್ಪ ಪಚ್ಚೆ ಕರ್ಪೂರವನ್ನು ಇಡಬೇಕು. ಪಚ್ಚೆ ಕರ್ಪೂರ ಅಂದರೆ ವಿಷ್ಣು ಮೂರ್ತಿಗೆ ಅಂದರೆ ಸಾಕ್ಷಾತ್ ಶ್ರೀ ವಿಷ್ಣು ದೇವರಿಗೆ ಪ್ರಿಯವಾದಂತಹ ವಸ್ತುವಾಗಿದೆ. ಆದ್ದರಿಂದ ಪಚ್ಚೆ ಕರ್ಪೂರ ಎಂಥದೇ ಸಮಸ್ಯೆಗಳಿಂದ ಮುಕ್ತಿಯನ್ನು ಕೊಡುತ್ತೆ. ವೀಳ್ಯದೆಲೆಯ ಮೇಲೆ ಪಚ್ಚೆ ಕರ್ಪೂರವನ್ನು ಇಟ್ಟ ಮೇಲೆ ಅದರ ಮೇಲೆ ಮತ್ತೊಂದು ವೀಳ್ಯದೆಲೆಯನ್ನು ಇಟ್ಕೋಬೇಕು. ಹೀಗೆ 1 ವೀಳ್ಯದೆಲೆ, ಅದರ ಮೇಲೆ ಪಚ್ಚೆ ಕರ್ಪೂರ ಹಾಗೂ ಅದರ ಮೇಲೆ ಮತ್ತೊಂದು ವೀಳ್ಯದೆಲೆಯನ್ನು ಇಟ್ಟ ನಂತರ ಅಷ್ಟನ್ನು ಸಹ ಒಂದು ಪೇಪರಿಗೆ ಹಾಕಿ ಪೊಟ್ಟಣದ ರೀತಿಯಲ್ಲಿ ಕಟ್ಕೋಬೇಕು. ಈ ಒಂದು ಪೊಟ್ಟಣವನ್ನು ದೇವರ ಮುಂದೆ ಇಟ್ಟು ನಿಮ್ಮ ಇಷ್ಟ ದೇವರ ಸಂಕಲ್ಪವನ್ನು ಮಾಡ್ಕೋಬೇಕು. ನಿಮ್ಮ ಮನೆಯ ಪ್ರತಿ ಸದಸ್ಯರ ಹೆಸರನ್ನು ಹೇಳುತ್ತಾ ಇಷ್ಟು ಜನರು ಕೂಡ ನಮಗೆ ಅನುಕೂಲಕರವಾಗಿ ಇರಬೇಕು ಅಥವಾ ನಮ್ಮ ಮಾತನ್ನು ಕೇಳಬೇಕು, ನಮ್ಮ ಇಷ್ಟದಂತೆ ನಡಿಬೇಕು ಅಂತ ಕೇಳ್ಕೋಬೇಕು. ಅಥವಾ ಯಾರಾದರೂ ನಿಮ್ಮ ಮಾತನ್ನು ಕೇಳಬೇಕಾದ್ರೆ ಆ ಒಂದು ವ್ಯಕ್ತಿಯ ಹೆಸರನ್ನು ಹೇಳ್ತಾ ಈ ಒಂದು ಮಂತ್ರವನ್ನು ಮಾಡ್ಕೋಬೇಕು. ನಂತರ ಭಗವಂತನಿಗೆ ವಿಶೇಷವಾಗಿ ಆರತಿಯನ್ನು ಬೆಳಗಬೇಕು. ಈ ಪೊಟ್ಟಣವನ್ನು ಪುರುಷರು ಆಗಿದ್ದರೆ ನಿಮ್ಮ ಪರ್ಸಿನಲ್ಲಿ ಅಥವಾ ಜೇಬಿನಲ್ಲಿ ಇಟ್ಕೋಬೋದು. ಸ್ತ್ರೀಯರು ಆಗಿದ್ದರೆ ನಿಮ್ಮ ಪರ್ಸು ಅಥವಾ ಹ್ಯಾಂಡ್ ಬ್ಯಾಗ್ನಲ್ಲಿ ಈ ಒಂದು ಪೊಟ್ಟಣವನ್ನು ಇಟ್ಕೋಬಹುದು. ಈ ಒಂದು ತಂತ್ರವನ್ನು ಯಾವ ದಿನ ಆರಂಭ ಮಾಡ್ತಿರೋ ಆವತ್ತಿನಿಂದ ಪ್ರತಿನಿತ್ಯವೂ ಕೂಡ ನಿಮ್ಮ ಹಣೆಗೆ ಗಂಧದ ಬೊಟ್ಟನ್ನು ತಪ್ಪದೇ ಇಡ್ತಾ ಬರಬೇಕು. ನೀವು ಗಂಧದ ಬೊಟ್ಟನ್ನು ಇಟ್ಟ ತಂತ್ರವನ್ನು ಮಾಡಿ ವೀಳ್ಯದೆಲೆ ಹಾಗೂ ಪಚ್ಚೆ ಕರ್ಪೂರದ ಪೊಟ್ಟಣ ಮಾಡಿ ನಿಮ್ಮ ಜೇಬಿನಲ್ಲಿ ಇಟ್ಕೊಂಡು ನೋಡಿ. ಎದುರಿನ ವ್ಯಕ್ತಿಗಳು ನಿಮಗೆ ಅನುಕೂಲಕರವಾಗುವಂತೆ ನಿಮ್ಮ ಮಾತನ್ನು ಕೇಳ್ತಾ ನಿಮ್ಮ ಜೀವನವನ್ನು ನಡೆಸ್ತಾರೆ. 1 ವಾರಗಳ ಕಾಲ ಇದನ್ನು ಬದಲಿಸುವಂತಹ ಅಗತ್ಯವಿರುವುದಿಲ್ಲ. 1 ವಾರದ ಬಳಿಕ ವೀಳ್ಯದೆಲೆ ಏನಾದರೂ ಒಣಗಿ ಹೋಗಿದ್ರೆ ಅಥವಾ ಪಚ್ಚೆ ಕರ್ಪೂರ ಏನಾದರೂ ಕರಗಿ ಹೋಗಿದ್ರೆ ಮತ್ತೆ ಈ ತಂತ್ರವನ್ನು ವಿಶೇಷವಾಗಿ ಮಾಡ್ತಾ ಹಳೆಯ ವೀಳ್ಯದೆಲೆ ಹಾಗೂ ಪಚ್ಚೆ ಕರ್ಪೂರವನ್ನು ನೀವು ಬದಲಿಸಿಕೊಳ್ಳಬಹುದು. ಆದರೆ ಬದಲಿಸಿದಂತಹ ವೀಳ್ಯದೆಲೆ ಹಾಗೂ ಪಚ್ಚೆ ಕರ್ಪೂರವನ್ನು ಯಾವುದೇ ಕಾರಣಕ್ಕೂ ಕಸಕ್ಕೆ ಹಾಕಬಾರದು. ಯಾರೂ ಓಡಾಡದೇ ಇರುವಂತಹ ಜಾಗದಲ್ಲಿ ಅಥವಾ ಯಾವುದಾದರೂ ದೊಡ್ಡ ಮರದ ಬುಡದ ಕೆಳಗೆ ಅಥವಾ ಹರಿಯುವ ನೀರಿನಲ್ಲಿ ಬಿಟ್ಟು ಬರಬೇಕು. ಹೀಗೆ ಯಾರು ವೀಳ್ಯದೆಲೆ ಹಾಗೂ ಪಚ್ಚೆ ಕರ್ಪೂರದ ತಂತ್ರವನ್ನು ಮಾಡ್ತಾರೋ ಅವರಿಗೆ ಎದುರಿನ ವ್ಯಕ್ತಿ ಹೇಳಿದಂಥ ಮಾತನ್ನು ಕೇಳ್ತಾ ಹೋಗ್ತಾರೆ. ಜೀವನದಲ್ಲಿ ಎದುರಿನ ವ್ಯಕ್ತಿಗಳು ನಿಮಗೆ ಬೇಕಾದಂತೆ ನಡೆದುಕೊಳ್ತಾರೆ. ಗಂಡ ಹೆಂಡತಿಯ ನಡುವೆ ಯಾವಾಗಲೂ ಜಗಳ ನಡೀತಾ ಇದ್ದರೆ ಒಬ್ಬರ ಮುಖ ಒಬ್ಬರು ನೋಡೋದಕ್ಕೆ ಆಗ್ತಾ ಇಲ್ವಾ? ಪ್ರತಿನಿತ್ಯವೂ ಕೂಡ ಜಗಳಗಳು ಮನೆಯಲ್ಲಿ ಹೆಚ್ಚಾಗ್ತಾ ಇದ್ದರೆ ಗಂಡ ಹೆಂಡತಿಯ ಮೇಲೆ ಈ ಪ್ರಯೋಗವನ್ನು ಮಾಡ್ಬೋದು. ಹೆಂಡತಿ ಗಂಡನ ಮೇಲೆ ಈ ಒಂದು ಪ್ರಯೋಗವನ್ನು ಮಾಡ್ಬೋದು. ಗಂಡ ಹೇಳಿದಂತೆ ಮಾತನ್ನು ಕೇಳೋದಕ್ಕೆ ಶುರು ಮಾಡ್ತಾನೆ, ಹೆಂಡತಿ ಹೇಳಿದಂಥ ಮಾತನ್ನು ಕೇಳೋದಕ್ಕೆ ಶುರು ಮಾಡ್ತಾಳೆ. ಇನ್ನು ಮಕ್ಕಳು ಪರವಾಗಿ ಅಂದರೆ ಮಕ್ಕಳು ಕೂಡ ಹೇಳಿದ ಮಾತನ್ನು ಕೇಳಬೇಕಾದ್ರೆ ತಂದೆ ತಾಯಿಯರು
ಕೂಡ ಈ ಒಂದು ಕೆಲಸವನ್ನು ಮಾಡ್ಬೋದು. ಈ ಒಂದು ತಂತ್ರವನ್ನು ಯಾರು ನಿರಂತರವಾಗಿ ಮಾಡಿಕೊಳ್ತಾ ಬರ್ತಾರೋ ಅವರಿಗೆ ಶೀಘ್ರವಾದ ಫಲ ಪ್ರಾಪ್ತಿಯಾಗುತ್ತೆ. ಇಂತಹ ವಿಶೇಷವಾದ ಮಾಹಿತಿಗಾಗಿ ನಮ್ಮ ಧನಾಕರ್ಷಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.